ಪ್ರಿಯರಾದವರೇ, ದೇವರು ಒಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ಕರೆತಂದಿದ್ದಾರೆ. ಇಷ್ಟು ದಿನಗಳು ದೇವರು ಈ ಹೊಸ ವರ್ಷದ ಆರಂಭದಿಂದ 4 ತಿಂಗಳ ಕಾಲ ಸುಂದರವಾಗಿ ನಡೆಸಿದ್ದಾರಲ್ಲ. 5ನೇ ತಿಂಗಳಿನಲ್ಲಿ ಬಂದಿದ್ದೇವೆ. ಈ ತಿಂಗಳು ನನಗೆ ಹೇಗಿರುತ್ತದೋ, ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೋ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ? ದೇವರು ನಿಮಗೆಂದು ಒಂದು ವಾಗ್ದಾನವನ್ನು ಇಟ್ಟಿದ್ದಾರೆ. ಏನು ಹೇಳುತ್ತಾರೆ ಗೊತ್ತಾ? ಲೂಕ 18:7 ವಾಕ್ಯದಲ್ಲಿ, ಕರ್ತನು ಬೇಗ ನ್ಯಾಯ ತೀರಿಸುವನು. ಅಂದರೆ ಬೇಗನೆ ನನ್ನ ಮಗನೇ, ನನ್ನ ಮಗಳೇ, ನಿನಗೆ ನ್ಯಾಯ ತೀರಿಸುವೆನೋ. ಕೆಲ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತಲೇ ಇದ್ದೇನೆ, ನಿರೀಕ್ಷಿಸುತ್ತಲೇ ಇದ್ದೇನೆ, ಈಗ ನಡೆಯುತ್ತದೆ ಎಂಬುದಾಗಿ ದಿನಗಳು ಕಳೆದು ಹೋಗುತ್ತಿವೆ, ಏನು ಕೂಡ ನಡೆಯುತ್ತಾ ಇಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಬರುತ್ತಾ ಇಲ್ಲ ಎಂಬಂತ ಪರಿಸ್ಥಿತಿಯಲ್ಲಿ ಇದ್ದೀರಾ? ಇಲ್ಲ ಮಗನೇ, ಇಲ್ಲ ಮಗಳೇ, ಬೇಗನೆ ನಾನು ನಿನಗೆ ನ್ಯಾಯ ತೀರಿಸುವೆನೋ, ಬೇಗನೆ ನಾನು ನಿನಗೆ ಅದ್ಭುತ ಮಾಡುವೆನೋ, ಬೇಗನೆ ನೀನು ಬದಲಾವಣೆಗಳನ್ನು ಕಾಣಲಿದ್ದೀಯಾ, ಬೇಗನೆ ಕಾರ್ಯಗಳು ಸಫಲವಾಗುವುದನ್ನು ಕಾಣುತ್ತೀಯಾ, ಬೇಗನೆ ನಿನಗಾಗಿ ಮಾರ್ಗ ತೆರೆಯಲ್ಪಡುವುದು ದೇವರು ಮಾತು ಕೊಡುತ್ತಾರೆ. ಅದಕ್ಕೆ ನಾವೇನ್ ಮಾಡಬೇಕಂತೆ ಮೊದಲನೇ ವಾಕ್ಯದಲ್ಲಿ ಹೇಳುತ್ತಾರೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ದೇವರು ಹೇಳುತ್ತಾರೆ, ಮಗನೇ, ಮಗಳೇ, ಮೊದಲು ನೀನು ಪ್ರಾರ್ಥಿಸಬೇಕು. ನಿನ್ನ ಪ್ರಾರ್ಥನೆಯನ್ನು ಕೇಳಿಯೇ ನಾನು ನಿನಗೆ ನ್ಯಾಯ ತೀರಿಸಲು ಸಾಧ್ಯ. ನಾನು ಪ್ರಾರ್ಥನೆ ಮಾಡುತ್ತೇನಲ್ಲ ಎಂದು ಹೇಳುತ್ತೀರಾ? ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಆ ರೀತಿ ಬೇರೆ ಇದೆಯಾ? ನಾನು ಯಾವಾಗಲೂ ಪ್ರಾರ್ಥಿಸುವುದಿಲ್ಲ, ಬೆಳಗ್ಗೆ ಪ್ರಾರ್ಥಿಸುತ್ತೇನೆ, ರಾತ್ರಿ ಮಲಗುವಾಗ ಪ್ರಾರ್ಥಿಸುತ್ತೇನೆ, ಆ ರೀತಿ ಅಲ್ಲ. ನೀನು ಯಾವಾಗಲೂ ಪ್ರಾರ್ಥಿಸಬೇಕೆಂದು ಯೇಸು ಹೇಳುತ್ತಾನೆ. ನಡೆಯುವಾಗ, ಕುಳಿತಿರುವಾಗ, ಕೆಲಸ ಮಾಡುವಾಗ ಹೃದಯದಲ್ಲಿ ಪ್ರಾರ್ಥಿಸುತ್ತಲೇ ಇರಬೇಕಂತೆ. ಅಷ್ಟೇ ಅಲ್ಲ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆಯಲ್ಲಿ ಬೇಸರ, ಸೋಲು ಎಂಬಂಥ ಕಾರ್ಯಗಳನ್ನು ತಂದು ಸೈತಾನ ನಮ್ಮನ್ನು ಅಡಗಿಸಿ ಬಿಡುವನು. ಸೈತಾನನ್ನು ಉಪಯೋಗಿಸುವಂಥ ಒಂದು ಆಯುಧವೇ ಸೋಲು ಅನ್ನುವಂಥದ್ದು. ನೀನು ಪ್ರಾರ್ಥಿಸಿ ಏನು ಕಂಡೆ? ವಾಕ್ ವಿತ್ ಜೀಸಸ್, ಯೇಸುವಿನೊಂದಿಗೆ ನಡೆಯುತ್ತೇನೆ ಎಂದು ಏನನ್ನು ಕಂಡೆ? ಇಷ್ಟು ದಿನ ಪ್ರಾರ್ಥನೆ ಮಾಡಿದೆ, ಏನು ನಡೆಯಿತು? ಆದ್ದರಿಂದ ಇದ್ಯಾವುದೂ ಪ್ರಯೋಜನ ಇಲ್ಲ. ಇಂತಹ ಯೋಚನೆಗಳನ್ನು ಹೃದಯದಲ್ಲಿ ತಂದು ಹಾಕುವನು. ನೇರವಾಗಿ ಬಂದು ಮಾತನಾಡುವುದಿಲ್ಲ, ಹೃದಯದೊಳಗೆ ಅಂತಹ ಯೋಚನೆಗಳನ್ನು ಹುಟ್ಟಿಸುವನು, ಆಲೋಚನೆಗಳು, ಪ್ರೇರೇಪಣೆಗಳನ್ನು ಹುಟ್ಟಿಸುವನು. ಅದರಿಂದ ಹಾಗೆ ಸೋಲು ಬರುತ್ತದೆ. ನೀವು ಆ ರೀತಿ ಸೋತು ಹೋದಿರಾ? ದೇವರು ಹೇಳುತ್ತಾರೆ, ಮಗನೇ ಸೋತು ಹೋಗಬೇಡ, ಮಗಳೇ ಸೋತು ಹೋಗಬೇಡ, ಬೇಗನೆ ನಿನಗೆ ನ್ಯಾಯ ತೀರಿಸುವೆನೋ. ಅದುವೇ ದೇವರು ಕೊಡುವಂಥ ವಾಗ್ದಾನ. ಹಾಗಾಗಿ ಈ ದಿನದಲ್ಲಿ ನಿಮಗೊಂದು ಕಾರ್ಯ ಸಫಲವಾಗಲಿದೆ. ಈ ತಿಂಗಳಿನಲ್ಲಿ ನೀವು ಅದ್ಭುತಗಳನ್ನು ಕಾಣುವಿರಿ. ಬಹಳ ಕಾಲ ಪ್ರಾರ್ಥಿಸಿದಂಥ ವಿಷಯಗಳಲ್ಲಿ ಅದ್ಭುತಗಳು ನಡೆಯಲಿವೆ. ನೀವು ನಂಬುತ್ತೀರಾ? ನಾನು ಸೋತು ಹೋಗದೆ ಯಾವಾಗಲೂ ಪ್ರಾರ್ಥಿಸುವೆ ದೇವರೇ. ನಾನು ನಂಬಿಕೆಯಿಂದ ಹೊಂದಿಕೊಳ್ಳುತ್ತೇನೆ, ನನಗೆ ನ್ಯಾಯ ತೀರಿಸುವಿರಿ, ಅದ್ಭುತ ಮಾಡುವಿರಿ. ನಂಬಿಕೆಯನ್ನು ಅರಿಕೆ ಮಾಡಿ ಪ್ರಾರ್ಥಿಸಿರಿ, ಅದ್ಭುತಗಳನ್ನು ಕಾಣುವಿರಿ. ಹಾಗೆ ಹೇಳಿರಿ, ದೇವರೇ, ಈ ವಾಕ್ಯಗಳಿಗಾಗಿ ಸ್ತೋತ್ರ. ನಾನು ಯಾವಾಗಲೂ ಪ್ರಾರ್ಥಿಸಲು, ಬೇಸರಗೊಳ್ಳದೆ ಪ್ರಾರ್ಥಿಸಲು ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನಾನು ಪ್ರಾರ್ಥಿಸುವುದನ್ನು ಬಿಡುವುದಿಲ್ಲ, ಪ್ರಾರ್ಥನೆಯನ್ನು ನಿಲ್ಲಿಸುವುದಿಲ್ಲ. ನಾನು ಮುಂದುವರೆದು ಯಾವಾಗಲೂ ಪ್ರಾರ್ಥನೆ ಮಾಡುವೆ. ನೀವು ಬೇಗನೆ ನನಗಾಗಿ ನ್ಯಾಯ ತೀರಿಸುವಿರಿ. ಅದ್ಭುತ ನಡೆಯಲಿದೆ. ನಾನು ಪ್ರಾರ್ಥಿಸಿದ ಕಾರ್ಯಗಳಲ್ಲಿ ಬಿಡುಗಡೆಗಳನ್ನು ಕಾಣಲಿದ್ದೇನೆ, ಅದ್ಭುತಗಳನ್ನು ಕಾಣಲಿದ್ದೇನೆ, ಅತಿಶಯಗಳನ್ನು ಕಾಣಲಿದ್ದೇನೆ. ಬೇಗನೆ ನನಗೆ ನ್ಯಾಯ ತೀರಿಸುತ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಆ ಅದ್ಭುತಗಳನ್ನು ಎದುರು ನೋಡುತ್ತೇನೆ. ಈ ದಿನದಲ್ಲಿ, ಈ ತಿಂಗಳಿನಲ್ಲಿ ಈ ರೀತಿಯ ಎಲ್ಲ ಅದ್ಭುತಗಳನ್ನು ಕೂಡ ನೀವು ನನಗೆ ಮಾಡುವಿರಿ. ನಂಬಿಕೆಯಿಂದ ಅದ್ಭುತಗಳನ್ನು ಎದುರು ನೋಡುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.